ಎಲ್ರಿಗೂ ನಮಸ್ಕಾರ. ಇಂದಿನ ಪಂಚಾಂಗ ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಕೃಷ್ಣ ಪಕ್ಷ. ಇಂದಿನ ದಿನಾಂಕ ಆಗಸ್ಟ್ 22 ಶುಕ್ರವಾರ. ಚತುರ್ದಶಿ ಬೆಳಗ್ಗೆ 11:36ವರೆಗೂ ಇರುತ್ತೆ. ಆನಂತರ ಅಮಾವಾಸ್ಯೆ ಆರಂಭ ಆಗುತ್ತೆ. ಆಶ್ಲೇಷ ನಕ್ಷತ್ರ ರಾತ್ರಿ 1:02 ಇರುತ್ತೆ. ಆನಂತರ ಮಖ ನಕ್ಷತ್ರ ಆರಂಭ ಆಗುತ್ತೆ. ಇನ್ನು ಇಂದಿನ ಯೋಗ ಅಥವಾ ಈ ಕರ್ಣ ಯಾವುದಾದ್ರೂ ಇರಲಿ, ಚತುರ್ದಶಿ ಮತ್ತು ಅಮಾವಾಸ್ಯೆ ಈ 2 ದಿನಗಳಲ್ಲಿ ಯಾವುದೇ ಶುಭ ಕೆಲಸ ಕಾರ್ಯಗಳನ್ನು ಮಾಡಬಾರದು. ಈ ಕಾರಣದಿಂದ ಇವತ್ತಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಬೇಕು. ಕಾರಣ ಏನಪ್ಪ ಅಂದರೆ 10:36 ಆದಮೇಲೆ ಅಮಾವಾಸ್ಯೆ ಬರೋದಿದೆ. ಆದ್ದರಿಂದ ಕೇವಲ ಈಶ್ವರನ ಪೂಜೆಯಿಂದ ತುಂಬ ಒಳ್ಳೆಯದಾಗುತ್ತೆ. ಶಿವನ ಪೂಜೆ, ಅದರಲ್ಲೂ ಬಿಲ್ವಪತ್ರೆಯಿಂದ ಇವತ್ತು ಶಿವನ ಪೂಜೆಯನ್ನು ಮಾಡಿದರೆ ಕಷ್ಟ ನಷ್ಟಗಳು ದೂರ ಆಗುತ್ತೆ. ಹಣಕಾಸಿನ ತೊಂದರೆಯಿಂದ ಹೊರಬರ್ಬೋದು. ಆ ಒಂದು ವಿಚಾರ ಎಚ್ಚರಿಕೆ ಮನಸ್ಸಿನಲ್ಲಿ ಇರೋದು ಒಳ್ಳೆಯದು. ಇನ್ನು ಇಂದಿನ ಸೂರ್ಯೋದಯವನ್ನು ಆಧರಿಸಿ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ, ಬೆಳಗ್ಗೆ 10:52 ಆರಂಭ ಆಗುತ್ತೆ, 12:25 ಮುಗಿಯುತ್ತೆ. ಇಂದು ಚತುರ್ದಶಿ ಇದ್ದರೂ ಕೂಡ ಪೂಜೆಗೆ ತುಂಬ ಒಳ್ಳೆಯ ಬೇಳೆ. ಶುಕ್ರವಾರ ರಾಹುಕಾಲದಲ್ಲಿ ದುರ್ಗೆಯ ಪೂಜೆಯನ್ನು ಮಾಡ್ಬೋದು, ಲಕ್ಷ್ಮಿಯ ಪೂಜೆಯನ್ನು ಸಹ ಮಾಡ್ಬೋದು. ಆನಂತರ ಯಮಗಂಡ ಕಾಲ 3:32 5 ಗಂಟೆವರೆಗೂ ಇರುತ್ತೆ. ಈ ಅವಧಿಯಲ್ಲಿ ಪ್ರತಿನಿತ್ಯ ಹೇಳಿದ್ದೀನಿ, ಮನೆಯಿಂದ ಹೊರಗೆ ಪ್ರವಾಸವನ್ನು ಮಾಡಬಾರ್ದು. ಅಂದರೆ ಎಲ್ಲೂ ಹೋಗಬಾರ್ದು. ಬೇರೆ ಕಡೆಯಿಂದ ವಾಪಸ್ ಮನೆಗೆ ಬರ್ಬೋದು. ಹೊಸದಾಗಿ ಔಷಧಿಯನ್ನು ಸೇವಿಸೋಕ್ಕೆ ಆರಂಭ ಮಾಡಬಾರ್ದು. ಹಾಗೆ ವಾಹನದ ಬಗ್ಗೆ ಎಚ್ಚರಿಕೆಯನ್ನು, ವಾಹನ ಕೊಳ್ಳೋದಾಗಲಿ ಮಾರೋದಾಗಲಿ ಇವೆಲ್ಲ ಸ್ವಲ್ಪ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು ಅಂತ ಕಂಡುಬರುತ್ತೆ. ಇನ್ನು ಎಲ್ರಿಗೂ ಒಳ್ಳೆಯದಾಗತ್ತೆ. ಎಲ್ಲಿವರೆಗೂ ನಾವು ಒಬ್ಬರಿಗೆ ಒಳ್ಳೆಯದನ್ನು ಮಾಡ್ತೀವೋ ಅಲ್ಲಿವರೆಗೂ ಆ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮ್ಮ ಕಷ್ಟ ನಷ್ಟದ ಸಂದರ್ಭದಲ್ಲಿ ಸಹಾಯವನ್ನು ಮಾಡ್ತಾನೆ. ಇದು ನಿಜವಾದ ವಿಚಾರ. ಎಲ್ರಿಗೂ ನಮಸ್ಕಾರ. ಇನ್ನು ಇಂದಿನ ದಿನ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ವಹಿಸೋಣ. ಮೇಷರಾಶಿಯವರಿಗೆ ತಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾದಂತಹ ಆಸಕ್ತಿ ಇರುತ್ತೆ. ಈ ಕಾರಣದಿಂದ ಹೆಚ್ಚಿನ ಉತ್ಸಾಹದಿಂದ ತಮ್ಮ ಜವಾಬ್ದಾರಿಯನ್ನು ಪೂರೈಸೋದಕ್ಕೆ ಪ್ರಯತ್ನ ಪಡ್ತಾರೆ. ಕೇವಲ ಮನೆಯ ವಿಚಾರ ಅಲ್ಲ, ಉದ್ಯೋಗದಲ್ಲಿ ಸಹ ಅಷ್ಟೇ. ಯಾವುದೇ ರೀತಿಯ ಒಂದು ಹೆಚ್ಚಿನ ಜವಾಬ್ದಾರಿ ದೊರೆತರೂ ಅದನ್ನು ಯಶಸ್ವಿಯಾಗಿ ಪೂರೈಸ್ತಾರೆ. ಈ ಕಾರಣದಿಂದ ಇವರ ಮನಸ್ಸಿಗೆ ಒಂದು ಶಾಂತಿ ನೆಮ್ಮದಿ ಇರುತ್ತೆ. ಅದಕ್ಕಿಂತಲೂ ಹೆಚ್ಚಾಗಿ ಆತ್ಮವಿಶ್ವಾಸ ಬರುತ್ತೆ. ಅಂದರೆ ನಾನು ಸಹ ಯಾವುದೇ ಒಂದು ಕೆಲಸ ಕಾರ್ಯ ಆದರೂ ಕೂಡ ಗೆಲ್ಲಬಲ್ಲೆ ಅಂತಹ ಸವಾಲುಗಳನ್ನು ಇವತ್ತು ಇವರು ಜಯಿಸ್ತಾರೆ. ಇನ್ನು ಕೆಲವೊಂದು ಘಟನೆಗಳು ನಡೆಯುತ್ತೆ. ಆ ಘಟನೆಗಳಿಂದ ಇವರ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ವ್ಯತ್ಯಯ ಉಂಟಾಗುತ್ತೆ. ಆದರೂ ಕೂಡ ಹೆದರಲ್ಲ. ಬಂದ ಆ ಒಂದು ಸಮಯವನ್ನು ಅನುಸರಿಸಿ ಆ ಯಾವುದೇ ಪರಿಸ್ಥಿತಿಗೆ ಅನುಗುಣವಾಗಿ ಬುದ್ಧಿವಂತಿಕೆಯ ತೀರ್ಮಾನಗಳನ್ನು ತಗೋತಾರೆ. ಈ ಕಾರಣದಿಂದ ಇವತ್ತು ಮೇಷರಾಶಿಯವರು ನೆಮ್ಮದಿಯಿಂದ ದಿನವನ್ನು ಕಳೀತಾರೆ. ಇನ್ನು ಮನಸ್ಸಿಲ್ಲದೆ ಹೋದರೂ ಕೂಡ ಅನಿವಾರ್ಯವಾಗಿ ದೂರದ ಸ್ಥಳಕ್ಕೆ ಪ್ರಯಾಣ ಬೆಳೆಸಬೇಕಾಗತ್ತೆ. ಮನೆತನದ ಆಸ್ತಿಯ ವಿಚಾರವಾಗಿ ಒಂದು ಮುಖ್ಯವಾದ ವಿಚಾರ ಏನಪ್ಪ ಅಂದರೆ, ವಾಹನ ಚಾಲನೆ ಮಾಡುವ ವೇಳೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ತುಂಬ ಒಳ್ಳೆಯದು. ಇನ್ನು ನಿಮ್ಮ ಪ್ರವಾಸದಿಂದ ನಿಮಗೆ ಅನುಕೂಲತೆ ಕಂಡುಬರುತ್ತೆ. ಹಣಕಾಸಿನ ತೊಂದರೆ ಇರಲ್ಲ, ಒಳ್ಳೆಯ ಆದಾಯ ಇರುತ್ತೆ. ವಿದ್ಯಾರ್ಥಿಗಳು
ಎಂದಿನಂತೆ ಆತುರ ತೋರಿದರೂ ಕೂಡ ತಮ್ಮ ಕಾರ್ಯದಲ್ಲಿ ಯಶಸ್ಸನ್ನು ಗಳಿಸ್ತಾರೆ. ಆರೋಗ್ಯದಲ್ಲಿ ಯಾವುದೇ ಹಿನ್ನಡೆ ಖಂಡಿತ ಇರೋದಿಲ್ಲ. ವೃಷಭ ರಾಶಿಯವರಿಗೆ ಒಂದೇ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಿ ಮನಸ್ಸಿಗೆ ಒಂದು ರೀತಿಯ ಬೇಸರ ಉಂಟಾಗಿರುತ್ತೆ. ಅಂದರೆ ಅವರ ಮನಸ್ಸಿನಲ್ಲಿ ಯಾವುದಾದರೊಂದು ಬದಲಾವಣೆಗಳು ಉಂಟಾಗಬೇಕು, ಅದರಲ್ಲೂ ಮುಖ್ಯವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಅಥವಾ ತಾವು ಮಾಡ್ತಾ ಇರೋ ಒಂದು ವ್ಯಾಪಾರ ವ್ಯವಹಾರದಲ್ಲಿ, ಇಲ್ಲ ಯಾವುದಾದ್ರು ಒಂದು ಉದ್ದಿಮೆ ನಡೆಸ್ತಾ ಇದ್ದರೆ ಅದರಲ್ಲೂ ಸಹ. ಈ ಕಾರಣದಿಂದ ಏನಪ್ಪ ಮಾಡ್ತಾರೆ ಅಂದರೆ, ಇವರು ಇರುವ ಉದ್ಯೋಗವನ್ನು ಬದಲಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಅಂದರೆ ಬೇರೆ ಉದ್ಯೋಗಕ್ಕೆ ಸೇರ್ಕೊಂಬಕ್ಕೆ. ಇದನ್ನು ಅಧಿಕಾರಿಗಳು ತಿಳ್ಕೊತಾರೆ. ಅವರೇ ಏನು ಮಾಡ್ತಾರೆ, ಇವರಿಗೆ ಹೊಸ ರೀತಿಯ ಜವಾಬ್ದಾರಿಯನ್ನು ನೀಡ್ತಾರೆ. ಅಂದರೆ ಸಂಪೂರ್ಣ ಅವರ ಕೆಲಸ ಕಾರ್ಯಗಳಲ್ಲಿ ಹೊಸತನ ಇರುತ್ತೆ. ಇದರಿಂದ ಮನಸ್ಸಿನಲ್ಲಿ ಆದ ಒಂದು ಬೇಸರ ಹೋಗುತ್ತೆ. ನನ್ನ ಉತ್ಸಾಹದಿಂದ ತಮ್ಮ ಕರ್ತವ್ಯವನ್ನು ನಿರ್ವಹಿಸೋದಕ್ಕೆ ಆರಂಭಿಸ್ತಾರೆ. ಕುಟುಂಬದಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಕಂಡುಬರಲ್ಲ. ಒಂದು ರೀತಿ ನಿಂತ ನೀರು ಅಂತ ಹೇಳ್ಬೋದು. ಅಭಿವೃದ್ಧಿ ಕಾರ್ಯಗಳು ಯಾವುದು ನಡೆಯಲ್ಲ. ಎಷ್ಟೇ ಕಷ್ಟಪಟ್ಟರೂ ಈ ಮಂಗಳ ಕಾರ್ಯಗಳು ಅಥವಾ ಧಾರ್ಮಿಕ ಕಾರ್ಯಗಳನ್ನು ನಡೆಸೋದಕ್ಕೆ ಆಗಲ್ಲ. ಆದರೆ ಏನಪ್ಪ ಅಂದರೆ, ಒಂದು ಅದೃಷ್ಟ ಅಂದರೆ ಕುಟುಂಬದ ಒಟ್ಟಾರೆ ಆದಾಯ ಉತ್ತಮ ಮಟ್ಟದಲ್ಲಿ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯ ತೊಂದರೆ ಇರಲ್ಲ. ಇವರಿಗೆ ತುಂಬ ಆತ್ಮೀಯರಾದಂತಹ ವ್ಯಕ್ತಿಗಳಿಗೆ ಅನಿವಾರ್ಯವಾಗಿ ಪರಿಸ್ಥಿತಿಯ ಒಂದು ಒತ್ತಡಕ್ಕೆ ಮಣಿದು ಹಣಕಾಸಿನ ನೆರವನ್ನು ನೀಡ್ತಾರೆ. ಇನ್ನು ಇವರು ಬೇರೆ ಯಾರಿಗಾರು ಹಣವನ್ನು ನೀಡಬೇಕಾಗಿ ಬಂದರೆ, ಅಂದರೆ ಸಾಲವಾಗಿ ಬರೆದ ಹಣ ವಾಪಸ್ ಮಾಡಬೇಕು ಅಂದರೆ ಇವತ್ತು ಖಂಡಿತ ಸಾಧ್ಯ ಆಗುತ್ತೆ. ಯಾವುದೇ ಒಂದು ತೊಂದರೆ ಆಗಲ್ಲ. ವಿದ್ಯಾರ್ಥಿಗಳು ಆತ್ಮವಿಶ್ವಾಸದಿಂದ ಎದುರಾಗುವ ಸಮಸ್ಯೆಗಳನ್ನು ಗೆಲ್ಲುತ್ತಾ ತಮ್ಮ ಹಾದಿಯಲ್ಲಿ ಮುನ್ನಡೀತಾರೆ. ಮಿಥುನ ರಾಶಿಯವರು ಅವರ ಒಂದು ಕೆಲಸ ಕಾರ್ಯಗಳಲ್ಲಿ ಅವರ ಒಂದು ಜವಾಬ್ದಾರಿ ಏನಿರುತ್ತೆ, ಕುಟುಂಬದ ವಿಚಾರದಲ್ಲೂ ಅಷ್ಟೇ, ಈ ಉದ್ಯೋಗದ ವಿಚಾರದಲ್ಲೂ ಅಷ್ಟೇ, ಕೊಂಚ ವೇಗವಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗತ್ತೆ. ಅದು ಅನಿವಾರ್ಯತೆ ಸಹ ಹೌದು. ಆದರೆ ಇವರೇನು ಮಾಡ್ತಾರಪ್ಪ ಅಂದರೆ, ಯಾರ ಮಾತನ್ನು ಕೇಳಲ್ಲ, ಯಾರ ಸೂಚನೆಯನ್ನು ಸಹ ಪಾಲಿಸಲ್ಲ. ಅತಿ ನಿಧಾನಗತಿಯಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸೋದಕ್ಕೆ ಆರಂಭ ಮಾಡ್ತಾರೆ. ಇದರಿಂದ ಏನಪ್ಪ ಆಗುತ್ತೆ ಅಂದರೆ, ಕುಟುಂಬದಲ್ಲಿ ಇತರ ಸದಸ್ಯರ ವಿರೋಧವನ್ನು ಇವರು ಎದುರಿಸಬೇಕಾಗತ್ತೆ. ಈ ಕಾರಣದಿಂದ ಇವರ ಮನಸ್ಸಿಗೆ ಒಂದು ರೀತಿಯ ಬೇಸರ ಉಂಟಾಗುತ್ತೆ. ಉದ್ಯೋಗದಲ್ಲಿ ಸಹ ಅಷ್ಟೇ, ಇವರ ಅತಿ ನಿಧಾನಗತಿಯ ನಿರ್ಧಾರಗಳು ಅಥವಾ ಕಾರ್ಯನಿರ್ವಹಣೆ ಇವರ ಅಧಿಕಾರಿಗಳಿಗೆ ಇಷ್ಟವಾಗದೇ ಹೋಗುತ್ತೆ. ಆದ್ದರಿಂದ ಇವರ ಜವಾಬ್ದಾರಿಯನ್ನು ಮತ್ತೊಬ್ಬರಿಗೆ ನೀಡುವ ಒಂದು ಸಂದರ್ಭ ಎದುರಾಗುತ್ತೆ. ಈ ಕಾರಣದಿಂದ ಆದಷ್ಟು ವೇಗವಾಗಿ ಸರಿಯಾದ ಮಾರ್ಗದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸೋದು ತುಂಬ ಮುಖ್ಯ. ಆಗ ಮಾತ್ರ ನಿಮ್ಮ ನಿರೀಕ್ಷೆಯಂತೆ ಎಲ್ಲ ರೀತಿಯ ಅನುಕೂಲತೆಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ, ನಿಧಾನಗತಿಯ ಹಣಕಾಸಿನ ಪ್ರಗತಿ ಕಂಡುಬರುತ್ತೆ. ಹಣಕಾಸಿನ ಕೊರತೆ ಇರುತ್ತೆ, ಆ ಕೊರತೆ ಕ್ರಮೇಣವಾಗಿ ದೂರವಾಗುತ್ತೆ. ಈ ರೀತಿ ಒಟ್ಟಾರೆ ಪರಿಸ್ಥಿತಿಯ ಕೈಗೊಂಬೆಯಾಗಿ ಇವತ್ತು ನೀವು ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡಬೇಕಾಗುತ್ತೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇರಲಿ, ಅತಿಯಾಗಿ ಯೋಚನೆ ಮಾಡಬೇಡಿ. ವಿದ್ಯಾರ್ಥಿಗಳು ತಮ್ಮ ಪಾಡಿಗೆ ತಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಮಾಡ್ತಾ ಮುನ್ನಡೀತಾರೆ. ಕಟಕ ರಾಶಿಯವರಿಗೆ ಇವತ್ತು ಅತಿಯಾದ ಜವಾಬ್ದಾರಿಗಳಿರುತ್ತೆ. ಇವರ ವಯಸ್ಸನ್ನು ಮೀರಿದಂತಹ ಕೆಲಸ ಕಾರ್ಯಗಳನ್ನು ಇವರು ನಿರ್ವಹಿಸಬೇಕಾಗುತ್ತೆ. ವಯಸ್ಸಿನ ಅಂತರ ಇರಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ
ಪ್ರತಿಯೊಬ್ಬರೂ ಇವರ ಒಂದು ಸಹಕಾರವನ್ನು ನಿರೀಕ್ಷಿಸ್ತಾರೆ. ಕುಟುಂಬದಲ್ಲಿ ಹಿರಿಯ ವ್ಯಕ್ತಿಗಳು ಇವರನ್ನು ಒಂದು ರೀತಿ ನೆಚ್ಚಿಕೊಂಡು ಅಥವಾ ಇವರಿದ್ದಾರೆ ಅನ್ನೋ ಒಂದು ಧೈರ್ಯದಿಂದ ತಮ್ಮ ಕೆಲಸ ಕಾರ್ಯಗಳಲ್ಲಿ ಮುಳುಗ್ತಾರೆ. ಇದರಿಂದ ಇವ್ರಿಗೇನಪ್ಪ ಆಗುತ್ತೆ ಅಂದರೆ ಯಾವುದೇ ಕೆಲಸದ ಕಾರ್ಯದಲ್ಲಿ ಯಾವುದೇ ಒಂದು ತೊಂದರೆ ಕಂಡು ಬರಲ್ಲ, ಹಿನ್ನಡೆ ಇರಲ್ಲ. ಆದರೂ ಕೂಡ ಈ ಜವಾಬ್ದಾರಿಯುತ ಜೀವನದಿಂದ ಮನಸ್ಸಿಗೆ ನೆಮ್ಮದಿ ಇಲ್ಲದಂತಾಗತ್ತೆ. ಅತಿಯಾದ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾರೆ. ಯಾವಾಗ ಈ ಚಿಂತೆ ಅನ್ನೋದು ಜಾಸ್ತಿ ಆಗುತ್ತೋ ಇವ್ರಿಗೇನಪ್ಪ ಆಗುತ್ತೆ ಅಂದರೆ ತಲೆನೋವು ಆರಂಭ ಆಗುತ್ತೆ. ಈ ತಲೆನೋವು ಜ್ವರಕ್ಕೂ ಸಹ ಒಂದು ರೀತಿ ಹಾದಿ ಮಾಡಿಕೊಡುತ್ತೆ. ಆದ್ದರಿಂದ ಆರೋಗ್ಯದ ಬಗ್ಗೆ ಗಮನ ತಗೊಳ್ಳಿ. ಔಷಧಿ ತೊಗೊಂಬರೋ ಬದಲು ಯೋಚನೆ ಮಾಡೋದನ್ನು ಕಮ್ಮಿ ಮಾಡಿ, ಏನೂ ತೊಂದರೆ ಆಗೋಲ್ಲ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಏನಪ್ಪ ಆಗುತ್ತೆ ಅಂದರೆ ಪ್ರತಿಯೊಬ್ಬರೂ ಒಂದಲ್ಲ ಒಂದು ರೀತಿ ನಿಮಗೆ ಸಹಾಯವನ್ನು ಮಾಡಿರ್ತಾರೆ. ಇವತ್ತೇನಾಗುತ್ತೆ, ನಿಮ್ಮಿಂದ ಸಹಾಯ ಪಡೆದವರೆಲ್ಲರೂ ಇವತ್ತು ನಿಮ್ಮಿಂದ ಮರು ಸಹಾಯವನ್ನು ನಿರೀಕ್ಷಿಸ್ತಾರೆ. ಇದರಿಂದ ಉದ್ಯೋಗ ಕ್ಷೇತ್ರದಲ್ಲಿ ಕೆಲಸದ ಒತ್ತಡ ಹೆಚ್ಚುತ್ತೆ. ಇದರಿಂದ ವಿಶ್ರಾಂತಿಯ ಅಗತ್ಯತೆ ಸಹ ಕಂಡುಬರುತ್ತೆ. ಆದ್ದರಿಂದ ಕೆಲಸವನ್ನು ಮಾಡಿ ಬಿಸಿ ಇರಲ್ಲ, ಹಾಗೆ ವಿಶ್ರಾಂತಿಯನ್ನು ತಗೊಂಬಕ್ಕೆ ಪ್ರಯತ್ನಿಸಿ, ತುಂಬ ಒಳ್ಳೆಯದಾಗುತ್ತೆ. ಉತ್ತಮ ಆರೋಗ್ಯ ಇರುತ್ತೆ. ವಿದ್ಯಾರ್ಥಿಗಳು ತಮ್ಮ ನಿರೀಕ್ಷೆಯಂತೆ ಕಲಿಕೆಯಲ್ಲಿ ಮುಂದುವರಿತಾರೆ. ಹಣಕಾಸಿನ ತೊಂದರೆ ಇರಲ್ಲ. ಖರ್ಚು ವೆಚ್ಚದ ಬಗ್ಗೆ ಮಾತ್ರ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಸಿಂಹರಾಶಿಯವರು ಮನಸ್ಸಿನಲ್ಲಿ ಒಂದು ರೀತಿಯ ಭಯವನ್ನು ಹೊಂದಿರ್ತಾರೆ. ಆತ್ಮವಿಶ್ವಾಸದ ಕೊರತೆ ಇರುತ್ತೆ. ಆದರೆ ಆಗಬೇಕಾದ ಕೆಲಸ ಕಾರ್ಯಗಳನ್ನು ಮಾಡಲೇಬೇಕಾಗತ್ತೆ. ಈ ಕಾರಣದಿಂದ ಒಂದು ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಿಗೂ ಸಹ ಹೆಚ್ಚಿನ ಒಂದು ಎಫರ್ಟ್ ಅಥವಾ ಹೆಚ್ಚಿನ ಮಟ್ಟದ ಪ್ರಯತ್ನವನ್ನು ಪಡಬೇಕಾಗುತ್ತೆ. ಇಲ್ಲಿ ಇವರ ಮಾತುಕತೆ ಮುಖ್ಯವಾಗಿ, ಇವರ ಕೆಲಸ ಕಾರ್ಯಗಳು ಇವರ ಮಾತುಕತೆಯ ಮೇಲೆ ನಿಂತಿರುತ್ತೆ. ಅಂದ್ರೇನು ನೈಸ್ ಹೊಡಿತಾರ? ಇಲ್ಲವೇ ಇಲ್ಲ. ಇವರು ಅಧಿಕಾರಿಗಳಿಗೆ ಹೌದೋ ಅಲ್ವೋ ಬೇರೆ ವಿಚಾರ. ಒಟ್ಟಾರೆ ಇವರೇನು ಮಾಡ್ತಾರೆ, ಎಲ್ಲರ ಮೇಲೆ ಅಧಿಕಾರವನ್ನು ಚಲಾಯಿಸ್ತಾರೆ. ಎಷ್ಟೋ ಬಾರಿ ಕುಟುಂಬದ ಹಿರಿಯರ ಜೊತೆ ಇವರು ವಾದ ವಿವಾದ ಕೇಳಿದಾಗ ಹಿರಿಯರು ಸುಮ್ಮನೆ ಆಗ್ಬಿಡ್ತಾರೆ, ಇವನು ಸಾವಾಸ ಬೇಡ ಅಂತ. ಉದ್ಯೋಗದಲ್ಲಿ ಸಹ ಅಷ್ಟೇ, ಯಾರೊಬ್ಬರ ಮಾತನ್ನು ಕೇಳಲ್ಲ. ಇವರಿಗೆ ಇಷ್ಟ ಬಂದಂತೆ ನಿರ್ಧಾರಗಳನ್ನು ತಗೋತಾರೆ, ಕೆಲಸ ಕಾರ್ಯಗಳಲ್ಲಿ ತೊಡಗ್ತಾರೆ. ಈ ಕಾರಣದಿಂದ ತುಂಬ ಒಂದು ಹಳೆಯ ಸಮಸ್ಯೆಯೊಂದು, ಕೌಟುಂಬಿಕ ಸಮಸ್ಯೆಯೊಂದು ಸೋದರ ಅಥವಾ ಸೋದರಿಯ ಜೀವನದಲ್ಲಿ ಇತ್ತು. ಇವರ ಒಂದು ಮಧ್ಯಸ್ಥಿಕೆಯಿಂದ ಅದು ಪರಿಹಾರಗೊಳ್ಳುತ್ತೆ. ಕೇವಲ ಕುಟುಂಬದ ವಿಚಾರ ಅಲ್ಲ, ಇವರನ್ನು ನಂಬಿದವರಿಗೆ ಇವರಿಂದ ಸಾಕಷ್ಟು ಸಹಾಯ ಇರುತ್ತೆ. ಯಾವ ಮಟ್ಟದಲ್ಲಿ ಅಂದರೆ ತಮ್ಮ ಸ್ವಂತ ಕೆಲಸ ಕಾರ್ಯಗಳನ್ನು ಇವರು ಇವತ್ತು ನಿರ್ವಹಿಸೋದಕ್ಕೆ ಸಾಧ್ಯವೇ ಆಗಿಲ್ಲ. ಸ್ವಲ್ಪ ಟೈಮ್ ಸಿಕ್ಕಿದ್ರೂ ಏನು ಮಾಡ್ತಾರೆ, ಬೇರೆಯವರ ಒಂದು ವಿಚಾರಕ್ಕೆ ಇವರು ಯೋಚನೆ ಮಾಡ್ತಾರೆ. ಇವರದಲ್ಲದ ಖರ್ಚು ವೆಚ್ಚಗಳು ಹಣದ ಕೊರತೆಯನ್ನು ಉಂಟು ಮಾಡುತ್ತೆ. ಇವರಿಗೆ ಸಂಬಂಧಪಟ್ಟೇ ಇಲ್ಲ ಅನ್ನೋ ವಿಚಾರಗಳಿಂದ ಇವರ ಮನಸ್ಸು ಕೆಡುತ್ತೆ. ಅಂದರೆ ಮಾನಸಿಕ ಒತ್ತಡ ಹೆಚ್ಚಾಗುತ್ತೆ. ಇವ್ರ ಮಕ್ಕಳು ಏನೂ ತೊಂದರೆ ಇಲ್ಲ, ಚೆನ್ನಾಗಿ ಓದ್ತಿರ್ತಾರೆ, ಬೇರೆಯವರ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾರೆ. ಒಟ್ಟಾರೆ ಇವರು ಇವತ್ತು ಸಮಾಜಕ್ಕೆ ಆಧಾರವಾಗಿ ನಿಲ್ತಾರೆ. ಹಣಕಾಸಿನ ತೊಂದರೆ ಇಲ್ಲ, ಆರೋಗ್ಯದಲ್ಲಿ ಸಹ ಯಾವುದೇ ತೊಂದರೆ ಇಲ್ಲ. ಒಳ್ಳೆಯ ದಿನ ಇವತ್ತು. ಕನ್ಯಾ ರಾಶಿಯವರು ಸ್ವಲ್ಪ ಮಾತಿನ ಮೇಲೆ ನಿಗಾ ವಹಿಸಬೇಕು. ಕಾರಣ ಏನಪ್ಪ ಅಂದರೆ ಇವರಿಗೆ ಕುಜ ಮತ್ತು ಶನಿಯ ನಡುವೆ ಪರಸ್ಪರ ದೃಷ್ಟಿ ಇದೆ. ಪರಸ್ಪರ ದೃಷ್ಟಿ ಇದ್ದಾಗ ಏನಪ್ಪ ಆಗುತ್ತೆ ಅಂದರೆ
ಇವರು ಈ ಕೋಪವನ್ನು ಕಮ್ಮಿ ಮಾಡ್ಕೊಂಬದ್ರಲ್ಲಿ ವಿಫಲರಾಗ್ತಾರೆ. ಯಾವುದೇ ವಿಚಾರ ತಗೊಂಡ್ರೂ ಕೂಡ ನೀವು ದಿಢೀರಂಥ ನಿರ್ಧಾರಗಳನ್ನು ತಗೋತಾರೆ. ಅಣ್ಣ ತಮ್ಮಂದರು, ಅಕ್ಕ ತಂಗೀರು ಇಂಥವ್ರ ಜೊತೆ ಉತ್ತಮ ಬಾಂಧವ್ಯವನ್ನು ಉಳಿಸ್ಕೊಂಬಕ್ಕೆ ಸಾಧ್ಯ ಆಗಲ್ಲ. ಅವ್ರ ಜೊತೆ ಜಗಳ ಕಾಯ್ತಾರೆ. ಹೌದಾಯ್ತಾ? ಇವಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ದುಡುಕುತನದ ಮಾತುಕತೆ. ಅದರಿಂದ ದುಡುಕುತನ ಬೇಡ, ಸಾಧ್ಯವಾದಷ್ಟು ಶಾಂತಿಯಿಂದ ವರ್ತಿಸಿ. ಎರಡನೇದು, ಯಾರು ತಾಂತ್ರಿಕ ಪರಿಣತಿಯಿಂದ ಹೊಂದಿರ್ತಾರೋ ಅಂದರೆ ಟೆಕ್ನಿಕಲ್ ಸೈಡ್, ಅದು ಬರೀ ನಾವಿವಾಗ ಟೆಕ್ನಿಕಲ್ ಅಂದರೆ ಬರೀ ಕಂಪ್ಯೂಟರ್ ಅಂತ ಅಂದ್ಕೊಬಿಟ್ಟಿದ್ದೀವಿ. ಬರೀ ಅದೊಂದಲ್ಲ, ಟೆಕ್ನಾಲಜಿ ಬಗ್ಗೆ ಯಾರಿಗೆ ಒಂದು ಒಳ್ಳೆಯ ಅನುಭವ ಅಥವಾ ಜ್ಞಾನ ಇರುತ್ತೋ ಅವರಿಗೆ ಉತ್ತಮ ಉದ್ಯೋಗ ಸಿಗುತ್ತೆ. ಇನ್ನು ಉದ್ಯೋಗದಲ್ಲಿ ಇರುವವರು ಇನ್ನೂ ಒಳ್ಳೆಯ ಉದ್ಯೋಗ ಬೇಕು, ಒಳ್ಳೆಯ ಸಂಬಳ ಜಾಸ್ತಿ ಸಿಗೋ ಕಡೆ ಹೋಗಬೇಕು ಅನ್ನೋ ಮನಸ್ಸಿರುತ್ತೆ. ಅವರು ಅಷ್ಟೇ ಸ್ವಲ್ಪ ಪ್ರಯತ್ನ ಪಡ್ತು ಅಂದರೆ ಒಳ್ಳೆಯ ಕಡೆ ಕೆಲಸ ಸಿಗುತ್ತೆ. ಖಂಡಿತ ಉದ್ಯೋಗವನ್ನು ಬದಲಿಸ್ಬೋದು. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಅನಿರೀಕ್ಷಿತ ಧನಲಾಭ ಇರುತ್ತೆ. ಆದರೆ ಹಣ ಸಿಕ್ಕಾಗ ಅನಾವಶ್ಯಕವಾಗಿ ಖರ್ಚು ಮಾಡ್ತೀರಿ, ಆದ್ದರಿಂದ ಹಣದ ಕೊರತೆಯನ್ನು ಎದುರಿಸ್ತೀರಿ. ಆರೋಗ್ಯದ ವಿಚಾರಕ್ಕೆ ಬಂದಾಗ ರಕ್ತಕ್ಕೆ ಸಂಬಂಧಪಟ್ಟಂತಹ ದೋಷ ಉಂಟಾಗಬಹುದು, ಎಚ್ಚರಿಕೆಯಿಂದ ಇರಿ. ನಿಮ್ಮ ಮಕ್ಕಳು ಅಥವಾ ವಿದ್ಯಾರ್ಥಿಗಳ ಜೀವನದಲ್ಲಿ ಒಳ್ಳೆಯ ದಿಢೀರ್ ಪರಿವರ್ತನೆಗಳು ಅಂದರೆ ಬದಲಾವಣೆಗಳು ಉಂಟಾಗುತ್ತೆ. ಅದರಿಂದ ಕೇವಲ ಮಕ್ಕಳಿಗಲ್ಲ, ನಿಮಗೂ ಸಹ ಸಂತೋಷ ಉಂಟಾಗುತ್ತೆ. ತುಲಾರಾಶಿಯವರು ಅತಿಯಾದ ಆತುರದ ನಿರ್ಧಾರಗಳನ್ನು ತಗೋತಾರೆ. ಆದರೆ ಈ ನಿರ್ಧಾರಗಳಿಂದ ಅವರ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳು ಉಂಟಾಗತ್ತೆ. ಈ ಬದಲಾವಣೆಗಳಿಂದ ಅವರಿಗೆ ಬೇಸರ ಸಹ ಆಗುತ್ತೆ. ಈ ಕಾರಣದಿಂದ ಆತುರಕ್ಕೆ ಒಳಗಾಗದೆ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕು ಅಂದರೂ, ಯಾವುದೇ ಒಂದು ನಿರ್ಧಾರವನ್ನು ತಗೋಬೇಕು ಅಂದರೂ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಎರಡನೇದಾಗಿ ಮುಖ್ಯವಾದಂತಹ ವಿಚಾರ, ಸಾಧ್ಯವಾದಷ್ಟು ಇವತ್ತು ಬೇರೆಯವರಿಗೆ ಯಾವುದೇ ರೀತಿಯ ಸಲಹೆ ಸೂಚನೆಯನ್ನು ಕೊಡೋದಕ್ಕೆ ಹೋಗಬೇಡಿ. ಕಾರಣ ಏನಪ್ಪ ಅಂದರೆ ಇವತ್ತು ನಿಮ್ಮದಲ್ಲದ ತಪ್ಪಿಗೆ ಬೇರೆಯವರಿಂದ ಮಾತನ್ನು ಕೇಳ್ತೀರಿ. ನೀವು ಯಾರಿಗೋ ಏನೋ ಹೇಳ್ತೀರಿ, ಅವರ ಆ ಕೆಲಸವನ್ನು ಸರಿಗೆ ಮಾಡಿರಲ್ಲ. ಏನಾಗುತ್ತೆ, ಆ ಒಂದು ದೂರು ನಿಮ್ಮ ಮೇಲೆ ಬರುತ್ತೆ. ನೀವು ಹೇಳಿದ್ರಿ ಮಾಡಿದ್ರು ಕೆಟ್ಟೋಯ್ತೋದು ಅಂತ. ಆದ್ದರಿಂದ ಯಾರಿಗೂ ಇವತ್ತು ಸಲಹೆ ಸೂಚನೆಯನ್ನು ಕೊಡೋಕ್ಕೆ ಹೋಗಬೇಡಿ. ಸಾಧ್ಯವಾದಷ್ಟು ನೀವಾಯಿತು, ನಿಮ್ಮ ಕೆಲಸ ಆಯಿತು, ಈ ರೀತಿ ಇರಿ. ಈ ಥರ ಇದ್ದರೆ ಮಾತ್ರ ನಿಮ್ಮ ಜೀವನದಲ್ಲಿ ಇವತ್ತು ನಿಮಗೆ ಅತಿ ಸಂತೋಷವನ್ನು ತರುವಂತಹ ಬೆಳವಣಿಗೆಗಳು ಅಥವಾ ಬದಲಾವಣೆಗಳು ಕಂಡುಬರುತ್ತೆ. ಯಾವುದೇ ಒಂದು ತೊಂದರೆ ಇಲ್ಲ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಯೋಚನೆ ಮಾಡಬೇಡಿ. ನಿಮಗೆ ಅವಶ್ಯಕತೆ ಇದ್ದಷ್ಟು ಹಣವನ್ನು ಸುಲಭದ ಹಾದಿಯಲ್ಲಿ ಸಂಪಾದನೆ ಮಾಡ್ತೀರಿ. ಉದ್ಯೋಗದಲ್ಲಿದ್ದವ್ರಿಗೂ ಹಣದ ಕೊರತೆ ಕಂಡು ಬರಲ್ಲ. ಸ್ವಂತ ವ್ಯಾಪಾರ ವ್ಯವಹಾರದಲ್ಲಿ ಇದ್ದವ್ರಿಗೂ ಹಣದ ಕೊರತೆ ಕಂಡು ಬರಲ್ಲ. ಆರೋಗ್ಯದ ವಿಚಾರಕ್ಕೆ ಬಂದಾಗ ಕುಟುಂಬದ ಹಿರಿಯ ಸೋದರ ಅಥವಾ ಹಿರಿಯ ಸೋದರಿಯ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಕಂಡುಬರೋ ಸಾಧ್ಯತೆಗಳಿವೆ. ವಿದ್ಯಾರ್ಥಿಗಳು ಆತುರ ಪಟ್ಟರೂ ಕೂಡ ತಮ್ಮ ಹಾದಿಯಲ್ಲಿ ಯಶಸ್ಸನ್ನು ಕಾಣ್ತಾರೆ. ಯಾವುದೇ ತೊಂದರೆ ಉಂಟಾಗಲ್ಲ. ವೃಶ್ಚಿಕ ರಾಶಿಯವರು ಇವತ್ತು ಹೇಳೋವಾಗಲೇ ಒಂದು ತೀರ್ಮಾನಕ್ಕೆ ಬರ್ತಾರೆ. ಯಾವ ತೀರ್ಮಾನ ಅಂದರೆ ಇವತ್ತು ನಾನು ಯಾರನ್ನೂ ಏನು ಅನ್ನಬಾರ್ದು, ಯಾವ ಕೆಲಸವನ್ನು ಆಕ್ಷೇಪಣೆ ಮಾಡಬಾರ್ದು, ಇದೇ ರೀತಿ ಬೇರೆಯವರಿಂದ ಅವಹೇಳನಕ್ಕೆ ಒಳಗಾಗಬಾರ್ದು, ಈ ಒಂದು ತೀರ್ಮಾನಕ್ಕೆ ಬರ್ತಾರೆ. ಈ ಕಾರಣದಿಂದ ಏನಪ್ಪ ಮಾಡ್ತಾರೆ ಅಂದರೆ ಹಠದ ಸ್ವಭಾವ ಸ್ವಲ್ಪ ಜಾಸ್ತಿ ಆಗುತ್ತೆ. ಅಂದರೆ ನಾನು ಮಾಡಿದ್ದೇ ಮಾಡಬೇಕು ಅನ್ನೋದಲ್ಲ, ಮಾಡೋದನ್ನು ಸರಿಯಾಗಿ ಮಾಡಬೇಕು ಅಂತ. ಈ ಕಾರಣದಿಂದ
ಬೇರೆಯವರಿಗೆ ಸಾಧ್ಯವಲ್ಲದ ಕೆಲಸ ಕಾರ್ಯಗಳನ್ನು ಇವರು ಎದುರಾಗುವ ಒಂದು ಸಮಸ್ಯೆಗಳನ್ನು, ಅಡ್ಡಿ ಆತಂಕಗಳನ್ನು ನಿವಾರಿಸಿಕೊಂಡು ಏಕಾಂಗಿಯಾಗಿ ಪರಿಪೂರ್ಣಗೊಳಿಸ್ತಾರೆ. ಇದರಿಂದ ಏನಪ್ಪ ಆಗುತ್ತೆ ಅಂದರೆ ಇವರಿಗೆ ದೊಡ್ಡ ಆಶ್ಚರ್ಯ ಕಾದಿರುತ್ತೆ. ಸದಾಕಾಲ ಇವರ ಬಗ್ಗೆ ಒಂದು ರೀತಿಯ ಈ ಕೆಟ್ಟ ಭಾವನೆ ಹೊಂದಿರೋ, ಕೆಟ್ಟ ಮಾತುಗಳನ್ನು ಆಡ್ತಿದ್ದ ಇವರ ಸಹೋದ್ಯೋಗಿಗಳಾಗ್ಬೋದು ಅಥವಾ ಹಿರಿಯ ಅಧಿಕಾರಿಗಳಾಗ್ಬೋದು ಏನು ಮಾಡ್ತಾರೆ, ಇವರ ಕಾರ್ಯದಕ್ಷತೆಗೆ ಅಥವಾ ಕಾರ್ಯ ನೈಪುಣ್ಯತೆಗೆ ಒಂದು ಮೆಚ್ಚುಗೆಯನ್ನು ತೋರಿಸ್ತಾರೆ. ಇದರಿಂದ ಇವರಲ್ಲಿನ ಆತ್ಮವಿಶ್ವಾಸ ಹೆಚ್ಚಾಗತ್ತೆ. ಹಲವು ಯೋಜನೆಗಳನ್ನು ರೂಪಿಸ್ತಾರೆ, ಪ್ರತಿಯೊಂದರಲ್ಲೂ ಯಶಸ್ಸನ್ನು ಕಾಣ್ತಾರೆ. ಆದರೆ ಆರೋಗ್ಯದ ಬಗ್ಗೆ ಗಮನವನ್ನು ನೀಡಲ್ಲ. ಈ ಕಾರಣದಿಂದ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡುಬರುತ್ತೆ. ಉದ್ಯೋಗದಲ್ಲಿ ಹೊಸದಾಗಿ ಸೇರಿದ್ರೆ ಮಾತ್ರ ಅಡ್ಡಿ ಆತಂಕಗಳಿರುತ್ತೆ. ಹೆದರೋದು ಬೇಡ. ಒಂದೇ ಮನಸ್ಸಿಂದ ನಿಮ್ಮ ಕೆಲಸ ಮಾಡಿ ಎಲ್ಲದರಲ್ಲೂ ಯಶಸ್ಸು ಸಿಗುತ್ತೆ. ಹಣಕಾಸಿನ ತೊಂದರೆ ಇರಲ್ಲ, ನಿರೀಕ್ಷಿತ ಲಾಭ ಸಿಗುತ್ತೆ. ಇನ್ನು ವಿದ್ಯಾರ್ಥಿಗಳು ಗೆಲ್ಲಲೇಬೇಕು ಅನ್ನೋ ಹಠದಿಂದ ತಮ್ಮ ಹಾದಿಯಲ್ಲಿ ನಡೀತಾರೆ. ಧನುರಾಶಿಯವರು ಇವತ್ತು ಈ ಎಲ್ಲರೂ ಇವ್ರನ್ನ ನೋಡಿದ್ರೆ ಇಷ್ಟಪಡ್ತಾರೆ. ಕುಟುಂಬದ ಉದಾಹರಣೆ, ಕುಟುಂಬದಲ್ಲಿ ಇಬ್ಬರು ಅಣ್ಣ ತಮ್ಮರು ಇರ್ತಾರೆ ಅನ್ಕೊಂಬೋಣ. ಇವ್ರಿಗೆ ಇಬ್ಬರಿಗೂ ಇವರ ಮೇಲೆ ಒಂದು ಸಮಾನವಾದಂತಹ ಭಾವನೆ, ಸಮಾನವಾದಂತಹ ಪ್ರೀತಿ, ವಿಶ್ವಾಸ ಇರುತ್ತೆ. ಆದರೆ ಇವರೇನು ಮಾಡ್ತಾರೆ, ಯೋಚನೆ ಮಾಡ್ತಾರೆ, ಇವರಿಬ್ಬರಲ್ಲಿ ಯಾರಿಂದ ನನಗೆ ಅನುಕೂಲ ಇದೆ ಅಂತ. ಅದನ್ನು ಲೆಕ್ಕಾಚಾರ ಹಾಕಿ ಇವರು ಸ್ವಲ್ಪ ರಾಜಕೀಯ ಮಾಡ್ತಾರೆ. ಅಂದರೆ ಇನ್ನೊಬ್ರಿಗೆ ತೊಂದರೆ ಕೊಡ್ತಾರೆ ಅಂತಲ್ಲ, ಅಂದರೆ ಬೇರೆಯವರ ಕಷ್ಟದಲ್ಲಿ ತಮ್ಮ ಕೆಲಸವನ್ನು ಸುಲಭವಾಗಿ ಪೂರೈಸಿಕೊಡ್ತಾರೆ. ಅಂದರೆ ಇವತ್ತು ಮತ್ತೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಪರಿಸ್ಥಿತಿಯ ಅವಲೋಕವನ್ನು ಮಾಡ್ತಾರೆ. ಅದಕ್ಕೆ ತಕ್ಕಂತೆ ಹೊಂದಿಕೊಂಡು ಬಾಳೋದ್ರಿಂದ ಇವರ ಕೆಲಸ ಕಾರ್ಯಗಳಲ್ಲಿ ಸುಲಭವಾದ ಯಶಸ್ಸು ಸಿಗತ್ತೆ. ಉದ್ಯೋಗದ ವಿಚಾರಕ್ಕೆ ಬಂದಾಗ ಇವ್ರ ಮನಸ್ಸು ಒಳ್ಳೆಯದೇ, ಸಹೋದ್ಯೋಗಿಗಳ ಮನಸ್ಸು ಒಳ್ಳೆಯದೇ, ಹಿರಿಯ ಅಧಿಕಾರಿಗಳ ಮನಸ್ಸು ಒಳ್ಳೆಯದೇ. ಆದರೆ ಇವರೇನು ಮಾಡ್ತಾರೆ ಅಂದರೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ಅನಾವಶ್ಯಕವಾಗಿ ಅಸಮರ್ಪಕ ಬದಲಾವಣೆಗಳನ್ನು ತರ್ತಾರೆ. ಈ ಬದಲಾವಣೆಗಳು ಏನಪ್ಪ ಮಾಡುತ್ತೆ ಅಂದರೆ ಕೇವಲ ಇವರ ಕೆಲಸಕ್ಕೆ ತೊಂದರೆ ನೀಡೋದಲ್ಲ, ಬೇರೆಯವರ ಒಂದು ಶಾಂತಿಯನ್ನು ಕೆಡಿಸುತ್ತೆ, ಬೇರೆಯವರ ಆತ್ಮವಿಶ್ವಾಸವನ್ನು ಕುಂಠಿತಗೊಳಿಸುತ್ತೆ. ಈ ಕಾರಣದಿಂದ ಮುಖ್ಯವಾಗಿ ಇವರು ಸಾಧ್ಯವಾದಷ್ಟು ಸ್ವತಂತ್ರವಾಗಿ ಯಾವುದೇ ನಿರ್ಧಾರವನ್ನು ತಗೊಂಬೋದ್ರ ಬದಲು ಎಲ್ಲರೊಡನೆ ಚರ್ಚೆ ಮಾಡಿ ಮುಂದುವರೆದರೆ ಯಾವುದೇ ಒಂದು ತೊಂದರೆ ಉಂಟಾಗಲ್ಲ. ಆರೋಗ್ಯದಲ್ಲಿ ಉತ್ತಮ ಪ್ರಗತಿ ಅಥವಾ ಚೇತರಿಕೆ ಕಂಡುಬರುತ್ತೆ. ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇಲ್ಲ, ನಿಮ್ಮ ಪ್ರಯತ್ನಕ್ಕೆ ತಕ್ಕಂತಹ ಆದಾಯ ಇರುತ್ತೆ. ವಿದ್ಯಾರ್ಥಿಗಳು ಸ್ಥಿರವಾದ ಮನಸ್ಸನ್ನು ಬೆಳೆಸ್ಕೊಂಬೋದು ತುಂಬ ಅವಶ್ಯಕವಾಗಿದೆ. ಮಕರ ರಾಶಿಯಲ್ಲಿ ಹುಟ್ಟಿರೋರು ಒಂದು ಹೊಸ ರೀತಿಯ ನಿರೀಕ್ಷೆಯಲ್ಲಿ ಇರ್ತಾರೆ. ಹೊಸ ರೀತಿಯ ನಿರೀಕ್ಷೆ ಅಂದ್ರೇನು? ಇವರ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ತೊಂದರೆ ಇರುತ್ತೆ. ಇಲ್ಲ ಸಲ್ಲದ ಅಪವಾದನೆಗಳನ್ನು ಇವರು ಎದುರಿಸಬೇಕಾಗತ್ತೆ. ಎಷ್ಟೇ ಕಷ್ಟಪಟ್ಟರೂ ನಿಧಾನಗತಿಯಲ್ಲಿ ಕೆಲಸ ಕಾರ್ಯಗಳು ಮುಂದುವರಿಯುತ್ತೆ. ಆದರೆ ತಮ್ಮ ಕಣ್ಣೆದುರಿಗೆ ಇರೋ ಮಕ್ಕಳ ಭವಿಷ್ಯಕ್ಕಾಗಿ ಇವರು ಹೆಚ್ಚಿನ ಪ್ರಯತ್ನವನ್ನು ಮಾಡ್ತಾರೆ. ಇದಕ್ಕೆ ಕೇವಲ ಇವರ ಮಕ್ಕಳು ಅಂತಲ್ಲ, ಅಥವಾ ಕುಟುಂಬಕ್ಕೆ ಸಂಬಂಧಪಟ್ಟವರು ಅಂತಲ್ಲ, ನೆರೆಹೊರೆಯವರಾಗಲಿ ಅಥವಾ ದೂರದ ಸಂಬಂಧಿಕರಾಗಲಿ ಅವರ ಮಕ್ಕಳ ಭವಿಷ್ಯಕ್ಕೆ ಏನು ಮಾಡಬೇಕು ಅನ್ನೋ ಒಂದು ಯೋಜನೆಯನ್ನು ರೂಪಿಸ್ತಾರೆ. ಇದರಿಂದ ಇವರಿಗೆ ಒಂದು ರೀತಿಯ ನಾಯಕತ್ವ ಸಿಗುತ್ತೆ. ಚಿಕ್ಕ ಮಕ್ಕಳಾದರೂ ಅಷ್ಟೇ, ಅವರಲ್ಲಿ ನಾಯಕತ್ವದ ಗುಣ ಬೆಳೆಯುತ್ತೆ. ಈ ಸ್ಕೂಲು ಕಾಲೇಜಲ್ಲಿ ಓದ್ತಾ ಇರೋರು ಕೇವಲ
ಈ ಪಠ್ಯಭಾಗಕ್ಕೆ ಮೀಸಲಾಗದೆ ತಮ್ಮ ಒಂದು ಪಾಂಡಿತ್ಯವನ್ನು ಪಠ್ಯೇತರ ಚಟುವಟಿಕೆಗಳಿಗೆ ಸಹ ವಿಸ್ತರಿಸ್ತಾರೆ. ಅಂದರೆ ಚರ್ಚಾ ಸ್ಪರ್ಧೆಗಳಾಗ್ಬೋದು, ಪ್ರಬಂಧ ಸ್ಪರ್ಧೆಗಳಾಗ್ಬೋದು, ಹಾಡುಗಾರಿಕೆ ಆಗ್ಬೋದು, ಎಲ್ಲದರಲ್ಲೂ ಮುಂದಿರ್ತಾರೆ. ಒಟ್ಟಾರೆ ಈ ಮಕರ ರಾಶಿಯವರಿಗೆ ಈ ದಿನ ಹೇಗಿರುತ್ತಪ್ಪ ಅಂದರೆ ಸಾಕಷ್ಟು ಬದಲಾವಣೆಗಳು ಉಂಟಾಗುತ್ತೆ. ಆ ಬದಲಾವಣೆಗಳಿಂದ ಇವರಿಗೆ ಅನುಕೂಲತೆಗಳಿರುತ್ತೆ, ಲಾಭ ಇರುತ್ತೆ. ಅದರ ಜೊತೆಗೆ ಮನಸ್ಸಿಗೆ ಒಂದು ಕಾರ್ಯವನ್ನು ಸಾಧಿಸುತ್ತೆ ಅನ್ನೋ ಒಂದು ಹೆಮ್ಮೆ ಇರುತ್ತೆ. ಇವರಿಗೆ ನೆರೆಹೊರೆಯವರ ಸಹಾಯ ಸಹಕಾರ ದೊರೆಯುತ್ತೆ. ಆದ್ದರಿಂದ ತಮ್ಮ ಕೆಲಸ ಕಾರ್ಯಗಳಲ್ಲಿ ಬೇರೆಯವರ ಸಹಭಾಗಿತ್ವವನ್ನು ಬಯಸ್ತಾರೆ. ಹಣದ ತೊಂದರೆ ಇರಲ್ಲ, ಆದರೆ ಮಾತಿನ ಮೇಲೆ ನಿಗಾ ಇರಬೇಕು. ಆರೋಗ್ಯದ ವಿಚಾರಕ್ಕೆ ಬಂದಾಗ ನೆಗಡಿ, ಉಷ್ಣ ಸಮ ಪ್ರಮಾಣದಲ್ಲಿರುತ್ತೆ, ಎಚ್ಚರಿಕೆಯಿಂದ ಇರಬೇಕು. ವಿದ್ಯಾರ್ಥಿಗಳು ಸ್ವಲ್ಪ ಸೋಮೇರ್ತನ ಬಿಟ್ಟು ಮುಂದುವರೆದರೆ ಒಳ್ಳೆಯದು, ಒಳ್ಳೆಯ ವಿದ್ಯೆ ಸಿಗುತ್ತೆ. ಕುಂಭರಾಶಿಯವರು, ಈ ಕುಂಭರಾಶಿಯವರು ಸಾಕಷ್ಟು ಮೌನವಾಗಿರ್ತಾರೆ. ಇವತ್ತು ಬೇರೆಯವರು ಬಂದು ಕುಟುಂಬದ ಸದಸ್ಯರಾಗ್ಬೋದು, ಸಹೋದ್ಯೋಗಿಗಳಾಗ್ಬೋದು, ಸಹಪಾಠಿಗಳಾಗ್ಬೋದು, ಯಾರೇ ಆಗಲಿ ವಯಸ್ಸಿನ ಅಂತರವಿಲ್ಲ. ಮಾತಾಡ್ಸೋದು ಇವರು ಮಾತಾಡಲ್ಲ. ಬೇರೆಯವರು ಅವರ ಮನಸ್ಸಿನ ವಿಚಾರಗಳನ್ನು ಇವರು ಹೇಳ್ತಾರೆ. ಬೇರೆಯವರ ಎಲ್ಲ ಕಾರ್ಯಯೋಜನೆಗಳನ್ನು ಇವರು ತಿಳ್ಕೊತಾರೆ. ಆದರೆ ಇವರ ಮನಸ್ಸಿನ ಯೋಚನೆಯನ್ನು ಬೇರೆಯವರಿಗೆ ಹೇಳಲ್ಲ. ಹಾಗೆ ಎದುರಿರೋ ಆ ಕೆಲಸ ಕಾರ್ಯಗಳನ್ನು ಯಾವ ರೀತಿಯಲ್ಲಿ ಮುಂದುವರಿಸಬೇಕು, ಯಾವ ರೀತಿಯಲ್ಲಿ ಪೂರ್ಣಗೊಳಿಸಬೇಕು ಅನ್ನೋದನ್ನು ಸಹ ಸಹೋದ್ಯೋಗಿಗಳಿಗೆ ಹೇಳಲ್ಲ. ಈ ಕಾರಣದಿಂದ ಇವರು ಪ್ರತಿಯೊಬ್ಬರಿಂದನೂ ಕುಟುಂಬದಲ್ಲಿಯೇ ಆಗ್ಬೋದು, ಉದ್ಯೋಗ ಸ್ಥಳದಲ್ಲೇ ಆಗ್ಬೋದು, ದೂರ ಉಳಿತಾರೆ. ಅದರಲ್ಲೂ ಬಂಧು ಬಳಗದವರಿಂದ ದೂರ ಉಳಿತಾರೆ. ಇದರಿಂದ ಕೆಲವೊಮ್ಮೆ ಇವರಿಗೆ ಈ ಏಕಾಂಗಿತನದ ಕೊರತೆ ಅಥವಾ ಅನುಭವ ಆಗತ್ತೆ. ಆದರೂ ಕೂಡ ಅದಕ್ಕೆ ಇವರ ಮನಸ್ಸು ಮಣಿಯಲ್ಲ. ತಾನು ಮಾಡೋದೇ ಸರಿ, ತಾನಿರೋದೇ ಸರಿ ಅನ್ನೋ ಭಾವನೆಗೆ ಬಂದಿರ್ತಾರೆ. ಈ ಕಾರಣದಿಂದ ಇವರ ಕೆಲಸ ಕಾರ್ಯಗಳ ಒತ್ತಡ ಹೆಚ್ಚಾಗತ್ತೆ. ಆ ಕಾರಣದಿಂದ ಆರೋಗ್ಯದಲ್ಲಿ ಸಹ ಸ್ವಲ್ಪ ಏರಿಳಿತ ಕಂಡುಬರುತ್ತೆ. ಏರಿಳಿತ ಅಂದರೆ ಅಜೀರ್ಣತೆ, ಹಾಗೆಯೇ ಕೆಲವರಿಗೆ ಹೈಪರ್ ಅಸಿಡಿಟಿ, ಈ ಎರಡು ತೊಂದರೆಗಳು ಇವತ್ತು ಹೆಚ್ಚಾಗಿ ಕಂಡುಬರುತ್ತೆ. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗ ಅವರ ಪ್ರಯತ್ನ ಸರಳ ಮಟ್ಟದಲ್ಲಿರುತ್ತೆ. ಆದರೆ ಅದರಿಂದ ತಗೊಂಬೋ ಒಂದು ಫಲಿತಾಂಶ ತುಂಬ ಒಳ್ಳೆಯದಿರುತ್ತೆ. ಇದರಿಂದ ಕುಂಭರಾಶಿಯವರಿಗೆ ಇವತ್ತು ಒಳ್ಳೆಯ ದಿನ ಅಂತ ಖಂಡಿತ ಹೇಳ್ಬೋದು. ಮೀನರಾಶಿಯವರು ಯಾವುದೋ ಒಂದು ವಿಶೇಷವಾದಂತಹ ನಿರೀಕ್ಷೆಯನ್ನು ಇಟ್ಟುಕೊಂಡು ದಿನವನ್ನು ಆರಂಭ ಮಾಡ್ತಾರೆ. ಅಂದರೆ ಅವರು ಮುಂಚೆನೇ ಪ್ಲ್ಯಾನ್ ಮಾಡಿರ್ತಾರೆ. ಯಾವುದೋ ಒಂದು ಜವಾಬ್ದಾರಿ ಅಥವಾ ಕೆಲಸ, ಅದನ್ನು ಇದೇ ಮಾದರಿಯಲ್ಲಿ ಮಾಡಿದ್ರೆ ಇದೇ ಅವಧಿಯಲ್ಲಿ ಇದು ಮುಕ್ತಾಯ ಆಗುತ್ತೆ ಅಂತೆಲ್ಲ ಯೋಚನೆ ಮಾಡಿರ್ತಾರೆ. ಆದರೆ ಇವತ್ತು ಏನಪ್ಪ ಆಗುತ್ತೆ ಅಂದರೆ ಇವರ ಜೀವನದಲ್ಲಿ ಅನಿರೀಕ್ಷಿತವಾದ ಕೆಲವೊಂದು ಘಟನೆಗಳು ನಡೆಯುತ್ತೆ. ಈ ಘಟನೆಗಳಿಂದ ಏನಪ್ಪ, ಇವರ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಲಭಿಸುತ್ತೆ. ಮುಖ್ಯವಾಗಿ ಉದ್ಯೋಗದಲ್ಲಿ ಇರೋರು ಸರಿಯಾದ ತೀರ್ಮಾನವನ್ನು ತಗೊಂಬಲ್ಲ. ಒಮ್ಮೆ ತೆಗೆದುಕೊಂಡ ತೀರ್ಮಾನವನ್ನು ಮುಂದುವರಿಸಲ್ಲ. ಇದರಿಂದ ಅವರ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಅನುಭವಿಸ್ತಾರೆ. ಅಷ್ಟು ಮಾತ್ರ ಅಲ್ಲ, ಪ್ರತಿಯೊಂದು ತಪ್ಪಿಗೂ ಸಹೋದ್ಯೋಗಿಗಳು ಸಹ ಇವರನ್ನೇ ದೂರ್ತಾರೆ. ಕೊನೆಯದಾಗಿ ಇವರ ಹಿರಿಯ ಅಧಿಕಾರಿಗಳ ಅವಹೇಳನಕ್ಕೆ ಗುರಿಯಾಗ್ತಾರೆ. ಅವಹೇಳನ ಅಂದರೆ ಬಾಯಿ ಬಂದಿದ್ದು ಬೈದ್ಬಿಡ್ತಾರೆ ಅಂತಲ್ಲ, ಇವರ ಮನಸ್ಸಿಗೆ ಬೇಸರ ಬರೋ ಥರ ಬೈತಾರೆ ಅಂತ. ಕೆಲವರಿಗೆ ಹೋಗಬಾರೋ ಅಂದರೆ ಇಷ್ಟ ಆಗಲ್ಲ, ಅಂತಹ ಒಂದು ಪ್ರಸಂಗ ಅಷ್ಟೆ. ಇವರ ಮನಸ್ಸಿಗೆ ಬೇಸರ ಬರುವಂತಹ ಮಾತುಗಳು ಕೇಳಿ ಬರುತ್ತೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದಾಗ
ಈ ವಾಯುದೋಷ ಮತ್ತು ಅಜೀರ್ಣತೆ ಇರುತ್ತೆ. ಯಾರ್ಯಾರು ಕೈ ಕಾಲುಗಳಲ್ಲಿ ಹೆಚ್ಚಿನ ನೋವಿನ ಅನುಭವ ಇದ್ದರೆ ಉತ್ತಮ ವೈದ್ಯಕೀಯ ಚಿಕಿತ್ಸೆ ಸಿಗುತ್ತೆ, ಅದರಿಂದ ಪಾರಾಗ್ತೀರಿ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ತೊಂದರೆ ಇಲ್ಲ. ನಿಮ್ಮ ಸ್ವಂತ ಪ್ರಯತ್ನಕ್ಕೆ ತಕ್ಕಂತಹ ವರಮಾನ ಇರುತ್ತೆ. ವಿದ್ಯಾರ್ಥಿಗಳು ಒಳ್ಳೆಯತನದಿಂದ ಎಲ್ಲರ ಮನಸ್ಸನ್ನು ಗೆದ್ದು ಗುರು ಹಿರಿಯ ಮಾರ್ಗದರ್ಶನದಲ್ಲಿ ತಮ್ಮ ಗುರಿಯನ್ನು ತಲುಪ್ತಾರೆ. ಯಾವುದೇ ತೊಂದರೆ ಇಲ್ಲ.